ಎಸ್ ಈಗ ನಮ್ಮ ರಿಪೋರ್ಟರ್ ಸತೀಶ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಕೋರ್ಟ್ನಲ್ಲಿ ಏನೇನು ಆಗ್ತಾ ಇದೆ, ಮುಂದೆ ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಈಗ ಆರೋಪ ಮತ್ತು ಸಾಕ್ಷ್ಯಗಳ ಬಗ್ಗೆ ವಿಚಾರಣೆಯನ್ನ ಇವತ್ತು ಕೋರ್ಟ್ನಲ್ಲಿ ನಡೆಸಲಾಗುತ್ತೆ. ಪ್ರಮುಖವಾಗಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅನ್ನುವಂತಹ ವಿಚಾರ, ಯಾವ ರೀತಿಯಾಗಿ ಇವರು ಕೊಲೆ ಮಾಡಿದ್ರು, ಆ ಕೊಲೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿದೆ, ಆ ಕೊಲೆಯ ನಂತರ ಈಗ ಆ ಸಾಕ್ಷ್ಯವನ್ನ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ ಅಂತ ಹೇಳಿದ್ರೆ ಸಾಕ್ಷ್ಯವನ್ನ ಇಲ್ಲಿ ನಾಶ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವೆಲ್ಲದರ ಬಗ್ಗೆ 230ಕ್ಕೂ ಹೆಚ್ಚಿನ ಒಂದು ಸಾಕ್ಷ್ಯವನ್ನ ಕಲೆ ಹಾಕಿದ್ದಾರೆ. ಇದೀಗ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ದೋಷಾರೋಪ ನಿಗದಿ ಆಗಲಿದ್ದು ಆರೋಪಿಗಳ ಮೇಲೆ ಪೊಲೀಸರು ಏನೆಲ್ಲ ಆರೋಪಗಳನ್ನ ಮಾಡಿದಾರಲ್ಲ ಅದನ್ನ ನ್ಯಾಯಾಧೀಶರಿಗೆ ಓದಿ ಹೇಳ್ತಾರೆ. ನಿಮ್ಮ ವಿರುದ್ಧ ಏನೆಲ್ಲ ಆರೋಪ ಇದೆ, ಯಾವೆಲ್ಲ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆ, ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಅಥವಾ ಕಾಲಂಗಳ ಅಡಿಯಲ್ಲಿ ಏನೆಲ್ಲ ಶಿಕ್ಷೆ ಪ್ರಮಾಣ ಇದೆ, ಇದರಲ್ಲಿ ಆ ಒಂದು ವಿಚಾರವನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆರೋಪಿಗಳನ್ನ ಒಪ್ಪಿಕೊಳ್ಳುವಂತಹ ಸಾಧ್ಯತೆಗಳ ಬಗ್ಗೆ ಕೂಡ ಕೇಳಲಾಗುತ್ತೆ. ನೀವು ಎಲ್ಲದರ ಬಗ್ಗೆ ನೀವು ಆರೋಪಿಗಳು ಒಪ್ಕೊಳ್ತೀರಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಆರೋಪಿಗಳು ತಮ್ಮ ಮೇಲಿರುವಂತಹ ಆರೋಪಗಳನ್ನೇನಾದರೂ ಒಪ್ಕೊಂಡ್ರೆ ಶಿಕ್ಷೆ ಏನು ಅನ್ನೋದ್ರ ಬಗ್ಗೆ ಪ್ರಕಟ ಆಗುತ್ತೆ. ಒಂದು ವೇಳೆ ಆರೋಪಿಗಳು ತಮ್ಮ ಮೇಲಿರುವಂತಹ ಆರೋಪಗಳನ್ನು ನಿರಾಕರಿಸಿದ್ರೆ ಆಗ ಸಾಕ್ಷಿಗಳ ವಿಚಾರಣೆ ಕೂಡ ನಡೆಯುತ್ತೆ. ಏನಾಗಬಹುದು ಅನ್ನುವಂತಹ ಕುತೂಹಲ ಇದೆ ಇದೀಗ. ಕೋರ್ಟ್ ಹಾಲಲ್ಲಿ ಕೂತಿದ್ದಾರೆ ಡಿ ಗ್ಯಾಂಗ್. ಯಾಕಂದ್ರೆ 2:45 ಇದೀಗ ಸಮಯ ನಿಗದಿ ಆಗಿದೆ ಕೋರ್ಟ್ನಲ್ಲಿ. ಹಾಗಾಗಿ ಆಲ್ರೆಡಿ ಈಗ ಪೊಲೀಸರು ಅವರೆಲ್ಲರನ್ನ ಕೂಡ ಕರ್ಕೊಂಡು ಬಂದಿದ್ದಾರೆ. ಕಾರಣ ಯಾವುದೇ ರೀತಿಯಾದಂತಹ ಟೈಮಲ್ಲಿ ಆ ಟೈಮ್ಗೆ ಇರಬೇಕು ಕೋರ್ಟ್ನಲ್ಲಿ ಅನ್ನೋದು ಒಂದಾದ್ರೆ, ಮತ್ತೆ ಬಿಗಿ ಭದ್ರತೆಯಲ್ಲಿ ಕರ್ಕೊಂಡು ಬರಬೇಕಾಗತ್ತೆ ಪೊಲೀಸರು. ಹಾಗಾಗಿ ಹೆಚ್ಚಿನ ಭದ್ರತೆಯನ್ನ ಕೊಟ್ಟು ಸಮಯಕ್ಕಿಂತ ಮುಂಚೆನೆ ಕೋರ್ಟ್ಗೆ ಈಗ ಹಾಜರುಪಡಿಸ್ತಾರೆ. ಆನಂತರ ಅಲ್ಲಿ ವೇಟ್ ಮಾಡಿಸ್ತಾರೆ. ಇನ್ನು ಕೋರ್ಟ್ ಹಾಲಲ್ಲಿ ಈಗ ಡಿ ಗ್ಯಾಂಗ್ ಕೂತಿದ್ದು ಕಿಕ್ಕಿರಿದು ತುಂಬಿಕೊಂಡಿದೆ ಕೋರ್ಟ್ ಹಾಲ್. ವಕೀಲರಿಂದನೂ ಕೂಡ ಕೋರ್ಟ್ ಹಾಲ್ ತುಂಬಿಕೊಂಡಿದೆ. ಕಾರಿಡಾರಲ್ಲೂ ಕೂಡ ವಕೀಲರು ನೆರೆದಿದ್ದಾರೆ. ಸಿಸಿಎಚ್ನ 64ನೇ ಕೋರ್ಟ್ ಹಾಲ್ನಲ್ಲಿ ವಿಚಾರಣೆ ನಡೆಯುತ್ತೆ. ಕೋರ್ಟ್ ಆವರಣದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಮಹತ್ವದ ಒಂದು ತೀರ್ಮಾನ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಏನಾಗಬಹುದು. ಈ ದರ್ಶನ್ ಆ್ಯಂಡ್ ಡಿ ಗ್ಯಾಂಗ್ಗೆ ಇವತ್ತು ಮಹತ್ವದ ದಿನ ಇದು. ಹಾಗಾಗಿ ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆರೋಪಗಳ ಬಗ್ಗೆ ಒಪ್ಕೊಳ್ತಾರಾ ಇವರು ಇಲ್ವಾ ಅನ್ನೋದು ಒಂದು ಪ್ರಶ್ನೆಯಾದರೆ, ಸಾಮಾನ್ಯವಾಗಿ ಅನೇಕರು ಒಪ್ಕೊಳ್ಳೋದೇ ಇಲ್ಲ ಇಂತಹ ಪ್ರಕರಣಗಳಲ್ಲಿ. ಹಾಗಾಗಿ ಅದರಲ್ಲೂ ಕೂಡ ಈ ಗ್ಯಾಂಗ್ ಆಲ್ರೆಡಿ ನಮ್ಮ ಮೇಲಿನ ಒಂದು ಆರೋಪಗಳು ಏನಿದೆ ಅದನ್ನೇ ವಜಾಗೊಳಿಸಿ ಅಂತ ಹೇಳಿ ಅನೇಕ ಆರೋಪಿಗಳು ಕೋರ್ಟ್ಗೆ ಆಲ್ರೆಡಿ ಅರ್ಜಿಯನ್ನ ಹಾಕಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಬಹಳ ಕ್ಷೀಣ ಅಂತಾನೆ ಹೇಳಲಾಗ್ತಾ ಇದೆ. ಈಗ ಬಂದಿರುವ ಅಪ್ಡೇಟ್ ಪ್ರಕಾರ ಈ ಡಿ ಗ್ಯಾಂಗ್ ಏನಿದೆ ಕೋರ್ಟ್ ಹಾಲ್ನಲ್ಲಿ ಕುತ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಟ್ರಯಲ್ ಕೂಡ ಆರಂಭ ಆಗುತ್ತೆ. 2:45 ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ನಡೆಯುತ್ತೆ. ಈಗಾಗಲೇ ಕೋರ್ಟ್ ಕಾರಿಡಾರ್ಗೆ ಎಲ್ಲ ಆರೋಪಿಗಳನ್ನು ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಅಷ್ಟು ಮಾತ್ರ ಅಲ್ಲ, ಈಗ ಕೋರ್ಟ್ ಹಾಲನ್ನು ಗಮನಿಸಿದರೆ ಅಲ್ಲಿ ವಕೀಲರ ತಂಡವೇ ಅಲ್ಲಿ ಇದೆ. ಸಾಕಷ್ಟು ವಕೀಲರೇ ಅಲ್ಲಿ ಇದ್ದಾರೆ. ಎಲ್ಲ ಆರೋಪಿಗಳು ಕೂಡ ಕಾರಿಡಾರಲ್ಲಿ ಇದ್ದಾರೆ. ಕೋರ್ಟ್ನಾಗೆ ಕರ್ಕೊಂಡು ಬಂದಿರುವಂತಹ ದೃಶ್ಯಗಳು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಕೋರ್ಟ್ನ ದೃಶ್ಯಗಳನ್ನು ಕೂಡ ಈಗ ನಾವು ಅಲ್ಲಿನ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಇಡೀ ಒಂದು ಕೋರ್ಟ್ ಹಾಲ್ ವಕೀಲರಿಂದ ತುಂಬಿ ಹೋಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಸಿಸಿಎಚ್ 64 ಕೋರ್ಟ್ ಹಾಲ್ನಲ್ಲಿ ವಕೀಲರೇ ಇದ್ದಾರೆ. ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ವಕೀಲರಿಂದ ತುಂಬಿ ಹೋಗಿದೆ ಕೋರ್ಟ್ ಹಾಲ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದ್ದು ಕೋರ್ಟ್ನ ಆವರಣದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೊಲೆ ಪ್ರಕರಣದ ವಿಚಾರಣೆ ನಡೆಯುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ನಡೆಯುತ್ತೆ. ಕೋರ್ಟ್ ಕಾರಿಡಾರ್ನಲ್ಲಿ ಈಗ ಆರೋಪಿಗಳು ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ಅವರನ್ನು ಕರ್ಕೊಂಡು ಬಂದಿರುವಂತಹ ದೃಶ್ಯಗಳನ್ನ ತೋರಿಸಿದ್ವಿ. ಇನ್ನು 2:45 ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ಗೆ ಸಂಬಂಧಪಟ್ಟ ಹಾಗೆ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಕೊಲೆ ಪ್ರಕರಣದಲ್ಲಿ A1 ಆಗಿರೋದು ಇಲ್ಲಿ ಪವಿತ್ರ ಗೌಡ, A2 ಆಗಿರೋದು ದರ್ಶನ್. ಉಳಿದಂತೆ ಎಲ್ಲ ಆರೋಪಿಗಳು ಅಂದರೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಂತಹ ಆರೋಪಿಗಳನ್ನು ಕರ್ಕೊಂಡು ಬರಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರುವಂತಹ ಆರೋಪಿಗಳನ್ನ ಬಿಗಿ ಭದ್ರತೆಯಲ್ಲಿ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ಈ ಒಂದು ಪ್ರಕ್ರಿಯೆ ಆಯಿತು. ಆನಂತರ 2:45 ಈ ಒಂದು
ಚಾರ್ಜ್ ಫ್ರೇಮ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಮುಂದೂಡಲಾಯಿತು 2 ಗಂಟೆ 45 ನಿಮಿಷಕ್ಕೆ. ಇದೀಗ ಕೆಲವೇ ಹೊತ್ತಿನಲ್ಲಿ ಆರಂಭ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಕೊಲೆ ಪ್ರಕರಣದ ವಿಚಾರಣೆ ನಡೆಯಲಿದ್ದು ಪ್ರಕರಣ ಸಂಬಂಧ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ನಡೆಯುತ್ತೆ. ಕೋರ್ಟ್ ಕಾರಿಡಾರ್ನಲ್ಲಿದ್ದಾರೆ ಈಗಾಗಲೇ ಆರೋಪಿಗಳು. ಈಗ ಚಾರ್ಜ್ ಫ್ರೇಮ್ನ ವಿಚಾರವನ್ನು ನಾವು ಗಮನಿಸೋದಾದ್ರೆ ಆರೋಪಿ ಆಗಿರ್ಬೋದು, ಈ ಆರೋಪಿಗಳು ಯಾರಿದ್ದಾರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಯಾವ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾರೆ, ಅವರ ವಿರುದ್ಧ ಯಾವ್ಯಾವ ಸಾಕ್ಷ್ಯಾಧಾರಗಳು ಲಭ್ಯ ಆಗಿದೆ. ಪೊಲೀಸರು ಬಹಳ ಸಾಕ್ಷ್ಯಾಧಾರಗಳನ್ನು ಇಲ್ಲಿ ಕಲೆ ಹಾಕಿದ್ದಾರೆ. ಸಾಕ್ಷಿ ಮತ್ತು ಸಾಕ್ಷ್ಯಾಧಾರಗಳು ಬಹಳ ಟೈಟ್ ಆಗಿದೆ ಈ ಪ್ರಕರಣದಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಎಲ್ಲೂ ಲೋಪ ಆಗದ ಹಾಗೇನೆ ಇಲ್ಲಿ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ. ಅದರ ಜೊತೆಗೆ ಹೇಗೆ ಕೊಲೆ ಮಾಡ್ದ, ಅವನ ಜೊತೆಗೆ ಇರುವಂತಹ ಆರೋಪಿಗಳು ಯಾವ ರೀತಿಯಾಗಿ ಸಹಕಾರ ಕೊಟ್ಟಿದ್ದಾರೆ, ಇದರ ಕುಮ್ಮಕ್ಕು ಯಾರದ್ದು, ಯಾರು ಮಾಡಿದ್ದಾರೆ, ಮಾಡೋದಕ್ಕೆ ಏನು ಕಾರಣ, ಆರೋಪಿಗಳು ಮತ್ತು ಅವರ ಜೊತೆ ಇರುವಂಥವರ ಪಾತ್ರ ಏನು, ಇತರೆ ಆರೋಪಿಗಳ ಪಾತ್ರ ಏನು ಅನ್ನೋದರ ಜೊತೆಗೆ ಈಗ ಚಾರ್ಜ್ ಫ್ರೇಮ್ನಲ್ಲಿ ಯಾವ ಆರೋಪಿಗೆ ಯಾವ ಕಾಯ್ದೆ ಕಲಂಗಳ ಅಡಿಯಲ್ಲಿ ಶಿಕ್ಷೆ ಆಗತ್ತೆ, ಏನು ಶಿಕ್ಷೆ, ದೋಷಾರೋಪಣೆಯನ್ನು ಏನು ಹೊರಡಿಸಲಾಗಿದೆ ಅನ್ನುವಂತಹ ವಿಚಾರವನ್ನು ಎಲ್ಲವನ್ನ ಕೂಡ ಚಾರ್ಜ್ ಶೀಟ್ ಕಾಲಂನಲ್ಲಿ ನಮೂದು ಮಾಡಲಾಗಿರುತ್ತೆ. ಈಗ ಪೊಲೀಸರು ನಾವು ಹೇಳಿದ ಹಾಗೆ ಆಲ್ಮೋಸ್ಟ್ ಬಹಳ ಸ್ಟ್ರಿಕ್ಟ್ ಆಗಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂಥದ್ದು. ಆ ಸಬ್ಮಿಟ್ ಮಾಡುವ ಸಂದರ್ಭದಲ್ಲೂ ಬಹಳ ನಿಗಾವನ್ನು ವಹಿಸ್ತಾರೆ. ಏನೇನಿದೆ, ಏನು ಹಾಕಿದ್ದೀವಿ, ಯಾವ ಸೆಕ್ಷನ್ಗಳ ಅಡಿಯಲ್ಲಿ, ಯಾವ ಪ್ರಕರಣಕ್ಕೆ, ಅಂದರೆ ಇದರಲ್ಲಿ ಕೊಲೆ ಆಗಿರ್ಬೋದು, ಕೊಲೆ ಮಾಡೋದಕ್ಕೆ ಸಂಚು ಮಾಡಿರೋದಾಗಿರ್ಬೋದು, ಆನಂತರ ಕಿಡ್ನ್ಯಾಪ್ ಮಾಡಿರೋದಾಗಿರ್ಬೋದು, ಆತನಿಗೆ ಭಯಾನಕವಾಗಿ ಹಿಂಸೆ ಮಾಡಿ ಆತನನ್ನು ಸಾಯಿಸಿರೋದಾಗಿರ್ಬೋದು, ಅವೆಲ್ಲದರ ವಿಚಾರಕ್ಕೆ ಆನಂತರ ಆತನನ್ನು ಸುಮನಹಳ್ಳಿಯಲ್ಲಿ ಆತನ ಶವವನ್ನು ತೆಗೆದು ಬಿಸಾಡಿರೋದಾಗಿರ್ಬೋದು, ಇಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯವನ್ನು ನಾಶ ಮಾಡುವಂತಹ ಪ್ರಯತ್ನ ಮಾಡಿರೋದಾಗಿರ್ಬೋದು, ಇವೆಲ್ಲದರ ಬಗ್ಗೆ ಪರಿಶೀಲನೆಯನ್ನ ಮಾಡಿ ರಿಪೋರ್ಟನ್ನು ಅಂದರೆ ಚಾರ್ಜ್ ಶೀಟನ್ನಲ್ಲಿ ಸಲ್ಲಿಸಿರ್ತಾರೆ. ಆ ಒಂದು ರಿಪೋರ್ಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಎಲ್ಲ ವಿವರಗಳು, ಆರೋಪಿಗಳ ವಿವರಗಳನ್ನು ಕೂಡ, ಆರೋಪಿಗಳು ಮಾಡಿರುವಂತಹ ಈ ಕೃತ್ಯ, ಅವರು ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಜೊತೆಗೆ ಸಾಕ್ಷ್ಯಾಧಾರಗಳ ವಿಚಾರ, ಸಾಕ್ಷಿದಾರರ ವಿಚಾರಗಳನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡ್ತಾರೆ. ಎಷ್ಟು ಜನರು ಸಾಕ್ಷಿದಾರರನ್ನು ಇಲ್ಲಿ ಅವರು ಹೇಳಿದ್ದಾರೆ, ಸಾಕ್ಷಿದಾರರು ಯಾರ್ಯಾರು, ಇದನ್ನು ಯಾರು ನೋಡಿದ್ದಾರೆ, ಯಾವ ರೀತಿಯಾಗಿ ಇತ್ತು, ಅವರ ಹೇಳಿಕೆಗಳು ಏನೇನು, ಸ್ಟೇಟ್ಮೆಂಟ್ಗಳಲ್ಲಿ ಅವರು ಏನು ಹೇಳಿದ್ದಾರೆ, ಇವೆಲ್ಲದರ ಬಗ್ಗೆ ಕೂಡ ಇದರಲ್ಲಿ ಉಲ್ಲೇಖವನ್ನು ಮಾಡಲಾಗುತ್ತೆ. ಅನೇಕ ದಾಖಲಾತಿಗಳು, ಡಾಕ್ಯುಮೆಂಟ್ಸನ್ನು ಕೂಡ ಸಬ್ಮಿಟ್ ಮಾಡಲಾಗುತ್ತೆ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ FSL ರಿಪೋರ್ಟೇ ಬಹಳ ಇಂಪಾರ್ಟೆಂಟ್. ಆ FSLನ ರಿಪೋರ್ಟನ್ನು ಕೂಡ ಅಲ್ಲಿ ಲಗತ್ತಿಸ್ತಾರೆ ಆ ಚಾರ್ಜ್ ಶೀಟ್ನಲ್ಲಿ. ನಂತರ ಆಸ್ಪತ್ರೆಗಳಲ್ಲಿ ಏನಾಯಿತು ಅಂದರೆ ಆತನ ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂತಹ ವಿಚಾರ, ಮರಣೋತ್ತರ ಪರೀಕ್ಷೆಯಲ್ಲಿ ಏನು ರಿಪೋರ್ಟ್ ಬಂದಿದೆ ಅದರ ಬಗ್ಗೆ ಆಗಿರ್ಬೋದು, ತನಿಖೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿಂದ ಕೊನೆಯವರೆಗೂ ಕೂಡ ಏನೇನು ಆಯಿತು, ಇವರನ್ನ ಜೈಲಿಗೆ ಹಾಕಿ ಆನಂತರ ಇವರು ಬೇಲ್ಪಟ್ಕೊಂಡಿದ್ದು, ಅಲ್ಲಿ ಕೊಟ್ಟಂತಹ ವಿಚಾರಗಳು, ಇವೆಲ್ಲದರ ಬಗ್ಗೆ ಕೂಡ ತನಿಖೆಯ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಅಲ್ಲಿ ತನಿಖಾಧಿಕಾರಿಗಳು ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಾರೆ. ಆ ಸಾಕ್ಷ್ಯ ಆಧಾರಗಳ ರಿಪೋರ್ಟ್ಗಳನ್ನು ಕೂಡ ಅದರಲ್ಲಿ ಸಬ್ಮಿಟ್ ಮಾಡಿರ್ತಾರೆ. ಚಾರ್ಜ್ ಶೀಟ್ನ ಮೇಲೆ ಕೊನೆಗೆ ವಾದ ಪ್ರತಿವಾದ ನಡೆಯುತ್ತೆ. ಆದರೆ ಒಂದು ಕಡೆ ಈಗ ಆರೋಪಿಗಳ ಹತ್ರ ಕೇಳ್ತಾರೆ ನ್ಯಾಯಾಧೀಶರು, ಹೇಗೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೇಲೆ ಇಷ್ಟೆಲ್ಲ ಆರೋಪಗಳನ್ನು ಮಾಡಲಾಗಿದೆ, ಈ ಸೆಕ್ಷನ್ಗಳ ಅಡಿಯಲ್ಲಿ ನಿಮ್ಮ ಮೇಲೆ ಕೇಸನ್ನು ಹಾಕಲಾಗಿದೆ, ಈ ಕೇಸ್ಗಳ ಅಡಿಯಲ್ಲಿ ಈ ರೀತಿಯಾಗಿ ಶಿಕ್ಷೆ ಆಗುತ್ತೆ, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನೀವು ಆರೋಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಒಪ್ಕೊಳ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ನ್ಯಾಯಾಧೀಶರು ಕೇಳ್ತಾರೆ. ಆ ಸಂದರ್ಭದಲ್ಲಿ ಇವರ ಉತ್ತರ ಏನು ಅನ್ನೋದರ ಮೇಲೆ ಈಗ ಈ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಅಂದರೆ ದಿನಾಂಕ, ಟ್ರಯಲ್ನ ದಿನಾಂಕ ನಿಗದಿ ಆಗುತ್ತೆ. ಯಾವಾಗದಿಂದ ದಿನಾಂಕ ಈ ಒಂದು ಟ್ರಯಲನ್ನು ಮಾಡಬೇಕು ಅನ್ನೋದರ ಬಗ್ಗೆ ಅಲ್ಲಿ ಟ್ರಯಲ್ ದಿನಾಂಕವನ್ನು ನಿಗದಿಪಡಿಸ್ತಾರೆ ನ್ಯಾಯಾಧೀಶರು.